ಬಳ್ಳಿ ಆ ತರ ಹೋದ್ರೆ ನೋಡಿ ಆ ತರ ಈ ತರ ಕಾಯಿ ಸಿಕ್ಕಾಪಟ್ಟೆ ಬರ್ತಾ ಇರ್ತದೆ ಸರ್. ನೋಡಿ ಸರ್ ಆರಾಮಾಗಿ ಖರ್ಚಿಲ್ದಿದ್ ಬೆಳೆ ನೋಡು 6 ತಿಂಗಳು ನೀನು ಒಂದ್ಸರಿ ಭೂಮಿಗೆ ಹಾಕ್ಬಿಟ್ರೆ 3 ವರ್ಷ ನಿಂಗೆ ಏನು ತೊಂದರೆ ಅನ್ನೋದಿಲ್ಲ ಸರ್. 1 ಎಕರೆ ಮಾಡ್ಕೊಂಬಿಟ್ರೆ ಸಾಕು ಸರ್. ಅವರು ಕಷ್ಟ ಏನು ಅನ್ನೋದು ಮನೆ ಸಂಸಾರ ಏನು ತೊಂದರೆ ಇಲ್ದಿರ ಮಾಡ್ಕೊಬೋದು. ಸರ್ ಇದು ಎಷ್ಟು ತಿಂಗಳಾಯ್ತು ನಾಟಿ ಮಾಡಿದ್ದು? ಸರ್ ಇದು ನಾಟಿ ಮಾಡಿ ಒಂದು 4 ತಿಂಗಳಾಗಿದೆ ಸರ್. ಇದು 4 ತಿಂಗಳು. ಅದೇ 4 ತಿಂಗಳು ಕಾಣ್ತಾ ಇದೆ ಸರ್. ಕಾಣ್ತಾ ಇದೆ. ನೆನ್ನೆ ಎಲ್ಲ ಕಿತ್ಬಿಟ್ಟಿದ್ದೀನಿ ಕಾಯಿ ನೋಡಿ ಸರ್. ಇದು ಇಲ್ಲಿದೆ ನೋಡಿ, ಇದೆ 4 ತಿಂಗಳಾಯ್ತು ಇದು ನಾಟಿ ಮಾಡಿ. 4 ತಿಂಗಳಿಗೆ ಈ ಥರ ಆಗಿದೆ. ಇನ್ನು 1 ತಿಂಗಳು 2 ತಿಂಗಳದು ಗಿಡ ಫುಲ್ ಆ ಥರ ಚಪರ ಆದಾಗ ಫುಲ್ ಕವರ್ ಆಗುತ್ತೆ. ಇನ್ನು 2 ತಿಂಗಳಿಗೆಲ್ಲ ಫುಲ್ ನೋಡಿ. ಇದು ಎಷ್ಟಾಗಿದೆ ಅಂದರೆ ಇನ್ನು 2 ತಿಂಗಳಿಗೆ ಇದು ಫುಲ್ ಕವರ್ ಆಗುತ್ತೆ. ಸಿಕ್ಕಾಪಟ್ಟೆ ಕಾಯಿ ಬರುತ್ತೆ. ಇದು ನೋಡಿ 4 ತಿಂಗಳಿಗೆ ಈ ಥರ ಆಗಿದೆ ಸರ್. ಇದು ಚಪ್ರ ಕಾಯಿ ಬಂದಿದೆ. ಕಾಯಿ ಬಂದಿದೆ ಸರ್. ಚಪ್ರಗೆ ಹಪ್ತಾ ಇದ್ದಂಗೆ ಕಾಯಿ ಬರುತ್ತೆ. ಬಿಟ್ರೆ ಕೆಳಗಡೆನೆ ಬರುತ್ತೆ ನೋಡಿ. ಇದು ಸಸಿ ಇಲ್ಲ, ಒಂದು ಹಸು ಕಿತ್ತಾಕ್ಬಿಟ್ಟಿತ್ತು ನೋಡಿ. ಈ ಥರ ಸಸಿ ಬರುತ್ತೆ ನೋಡಿ. ಇದೇ ಥರ ಸೇಮ್ ನೋಡಿ ಸರ್. ಈ ಥರ ನಾಟಿ ಮಾಡ್ಕೊಂಬಿಟ್ರೆ ಕ್ಲೀನಾಗಿ ಬರೋದು. ಅದು ಹಬ್ಬುತ್ತೆ ನೋಡಿ. 1.5 ತಿಂಗಳಿಗೆಲ್ಲ ಚಪ್ರಗೆ ಹೋಗುತ್ತೆ. ಇಲ್ಲಿಗೆಲ್ಲ 1.5 ತಿಂಗಳಿಗೆ ಇದು ಹೋಗ್ಬಿಟ್ರೆ ನೋಡಿ ಆ ಥರ ಬರುತ್ತೆ. ಬಿಟ್ಕೊಂಡ್ರೆ ಕ್ಲೀನಾಗಿ ಚಪ್ರ ಕವರ್ ಆಗುತ್ತೆ. ಈ ಥರ ಚಪ್ರ ಇರುತ್ತೆ ನೋಡಿ. ಇದು 8 ಅಡಿ ಚಪ್ರ. ಯಾಕಂದರೆ ನಾವು 9 ಅಡಿ ಅವೆಲ್ಲ 9 ಅಡಿ ದ್ರಾಕ್ಷಿ ಗಿಡಕ್ಕೆ ಅಂತೇಳಿ ಮಾಡಿಸಿದ್ದು. ಇದು 8 ಅಡಿ ಮಾಡಿಸ್ಕೊಂಡಿದ್ದೀರಿ. ಯಾಕಂದರೆ ಕೂಚ 8 ಅಡಿವೇ ಸಿಕ್ಕಿದ್ವು. ಲೇಬರ್ಗೂ ತೊಂದರೆ ಇಲ್ದಿರಿ ಇರುತ್ತೆ ಕೀಳಕ್ಕೆ ಅಂತೇಳಿ ನಾವು 8 ಅಡಿ ಚಪ್ರ ಮಾಡಿದ್ದೀರಿ. ಇದು ನೋಡಿ ಈ ಥರ ನಾವು ಬಿಟ್ಕೊಂಡಿದ್ದೀರಿ. ಈ ಥರ ನೋಡಿ ಈ ಥರ ಆಗುತ್ತೆ ಸರ್. ಇದು 4 ತಿಂಗಳಿಗೆ ಈ ಥರ ಬಂದ್ಬಿಡ್ತೇವೆ. 6 ತಿಂಗಳಾದರೆ ಕ್ಲಿಯರಾಗಿ ಬರೋದು ನೋಡಿ. ಈ ಥರ ನೋಡಿ ಕಾಯಿ ಪ್ರತಿಯೊಂದು ಅಂಬು ಹೋಗ್ದಂಗೆಲ್ಲ ಬರೀ ಕಾಯಿ ಬರುತ್ತಾ ಇರ್ತಾರೆ ನೋಡಿ. ಇದು ಬಳ್ಳಿ ಆ ಥರ ಹೋದ್ರೆ ನೋಡಿ ಆ ಥರ ಈ ಥರ ಕಾಯಿ ಸಿಕ್ಕಾಪಟ್ಟೆ ಬರ್ತಾ ಇರ್ತದೆ ಸರ್. ನೋಡಿ ಅದು ಬಳ್ಳಿ ಹೋಗ್ತಾ ಇರುತ್ತೆ. ಅದು ಕೊನೆ ಅನ್ನೋದು ಆಗಲ್ಲ. ಈಗ ಇದು 3 ತಿಂಗಳವರೆಗೆ ಕಾಯಿ ಬರೋವರೆಗೂ ಖರ್ಚೇನಾದ್ರೂ ಜಾಸ್ತಿ ಬರುತ್ತೆ ಹೆಂಗೆ ಸರ್? ಖರ್ಚು ಬರಲ್ಲ. ಗಿಡಕ್ಕೆ ಖರ್ಚು ಅನ್ನೋದೇ ಸರ್ ಏನೋ ವಾರಕ್ಕೋ 15ಕ್ಕೋ ಸ್ವಲ್ಪ ಇರುವೆ ಬೀಳುತ್ತೆ. ಈ ಥರ ಸಣ್ಣ ಗಿಡಕ್ಕೆ ಇರುವೆ ಬೀಳುತ್ತೆ. ಅದು ನೋಡ್ಸನಲ್ಲ ಆ ಗಿಡಕ್ಕೆ. ಆ ಇರುವೆ ಬೀಳ್ದಿದ್ದಂಗೆ ಯಾವುದೊಂದು ಸಿಂಪಲ್ ಆಗಿರೋ ಔಷಧಿ ಹೊಡ್ಕೊ ಕಾಸ್ಟ್ಲಿ ಔಷಧಿನೂ ಬೇಕಾಗಲ್ಲ. ಸಿಂಪಲ್ ಆಗಿ ರೋಗರು ಇಲ್ಲ ಬವಾಶಿನು ಈ ದೈತಿನು ಈ ಥರ ಹೊಡ್ಕೊಂಡ್ರು ಚಪ್ರಗೆ ಹೋಗುತ್ತೆ. ನಾವು ಕಾಸ್ಟು ಸುಮ್ಗೆ ಜಾಸ್ತಿ ಖರ್ಚು ಬರುತ್ತಪ್ಪ ಏನಿಲ್ಲ ಅಂತೇಳಿ ಗುಂಡಿ ಹೊಡೆದು ಗೊಬ್ಬರ ಹಾಕ್ಬಿಟ್ಟು ನಾವು ಬಿಟ್ಬಿಟ್ಟು ಗಿಡ ಸಸಿ ಮಾಡಿದ್ರೆ ಸಾಕು ಸರ್. ಇದು ಆರಾಮಾಗಿ ಹೋಗುತ್ತೆ ನೋಡಿ. ಈ ಥರ ಕಟ್ಟು ಹಾಕೊತಾ ಇರಬೇಕು. ಇಲ್ಲಾಂದ್ರೆ ಗಿಡ ಬಿದ್ದೋಯ್ತು ಅಂದರೆ ಮುಗಿತು. ಸುಳಿ ಆ ಥರ ಹಿಂಗೆ ಮುರ್ತಂದ್ರೆ ನೋಡಿ. ಹಿಂಗೆ ಬಾಳೆ ಗಿಡದಲ್ಲಿ ನೋಡು ಗಿಡ ಹಬ್ದಂಗೆ ಒಂದೊಂದು ನಾವು ದಿನ ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ 1 ಇಂಚು 2 ಇಂಚು ಗಿಡ ಬೀಳುತ್ತೆ ಸರ್. ಇದು ಒಂದು ದಿವಸಕ್ಕೆ ನಾವು ನಾಟಿ ಮಾಡ್ಬಿಟ್ಟು ಗಿಡ ಚೆನ್ನಾಗಿ ಚಿಗುರ್ಬಿಟ್ರೆ ನೋಡಿ ಅದು ಹೂಣೆ 4 ದಿವಸ ಆಗಿದೆ ಸರ್. ಅದು ಆ ಥರ 1 ಇಂಚು 1 ದಿವಸಕ್ಕೂ 1 ಎಲೆ ಬರುತ್ತೆ. 1 ಇಂಚು ಬರುತ್ತೆ ಸರ್. ಇದು ನೋಡಿ. ಇದು ನೋಡಿ ಇವತ್ತು ಇಲ್ಲಿ ಇದು ಕಟ್ಟಬೇಕು. ಈಗ ನಾವು ನೋಡಿ ಈ ಥರ ಬಾಳೆ ಗಿಡ ಬಾಳೆ ನಾರು ತಗೊಂಡು ನೋಡಿ ಹಿಂಗೆ ಕಟ್ಟಬೇಕು. ನಾಳೆ ಬನ್ನಿ ನೋಡಿ ಇಷ್ಟು ಬಂದೇ ಇರುತ್ತೆ. ಗಿಡ ತುಂಬಾ ಫಾಸ್ಟ್ ಬೆಳೆಯುತ್ತೆ ಸರ್. ಇದು ಅದೇ ರೀತಿ ಕೆಲಸ ಮಾಡ್ಕೊಂಡು ಮಾಡ್ಬೇಕು ನಾವು. ಒಟ್ಟಾಗಿ ಗಿಡ ನಾವು ಚಪ್ರ ಕಬ್ಬಿಸ್ದಂಗೆ ಮಗುನ ನೋಡ್ಕೊಬೇಕು ಸರ್. ಇದು ಯಾಕಂದ್ರೆ ನೋಡಿ ಈ ಗಿಡ ಹಿಂಗೆ ಬಿತ್ತೆ ಅಂದ್ರೆ ಮುರಿದೋಯ್ತಂದ್ರೆ ಗಿಡ ಹೋಗಲ್ಲ. ಮತ್ತೆ ಚಿಗುರುತ್ತೆ ಇಲ್ಲಿ. ಮತ್ತೆ ಲೇಟ್ ಆಗುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ. ಅದು ಮುರಿಬಾರ್ದು ಗಿಡನ ನೋಡಿ. ಅದು ಮುರಿದಿರ ನಾವು ಹಂಗೆ ಹಬ್ಬಿಸ್ಕೊಬೇಕು ಮೇಲಕ್ಕೆ. ಆ ಥರ ಹಬ್ಬಿಸ್ಕೊಂಡ್ರೆ ನೀಟಾಗಿ ಆಗುತ್ತೆ ಸರ್. ಇದು 4 ತಿಂಗಳು ಬೆಳೆನೇ ನೋಡಿ. ಜಾಸ್ತಿನೇ ಇಲ್ಲ ಇದು. ಸ್ಪೆಷಲ್ ಇದ್ರಿಗೂ ಸ್ಪೆಷಲ್ ಹಾಕಿದ್ದೆ. ಅದು ಕಿತ್ತಾಕ್ಬಿಟ್ಟೆ ನಾನು. ಸುಮ್ಮನೆ ಯಾಕಪ್ಪ ರಿಸ್ಕ್ ಅಂತೇಳಿ ಎಲ್ಲ ನಾಯಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಒಟ್ಟಿಗೆ ಒಳ್ಳೆ ಮಾರ್ಕೆಟ್ ಇದೆ. ಒಳ್ಳೆ ದುಡ್ಡು ನೋಡ್ಬೋದು ಸರ್. ಆರಾಮಾಗಿ ಖರ್ಚಿಲ್ದಿದ್ದ ಬೆಳೆ ನೋಡು. 6 ತಿಂಗಳು ನೀನು ಒಂದ್ಸರಿ ಭೂಮಿಗೆ ಹಾಕ್ಬಿಟ್ರೆ 3 ವರ್ಷ ನಿಂಗೆ ಏನು ತೊಂದರೆ ಅನ್ನೋದಿಲ್ಲ ಸರ್. ಖರ್ಚು ಅನ್ನೋದಿಲ್ಲ. ಅದೇ ವರ್ಷಕ್ಕೊಂದ್ಸರಿ ಲಾಗೋಡ್ ಹಾಕೊಂಡು ಸ್ವಲ್ಪ ಗೊಬ್ಬರ ಹಾಕೊಂಡ್ಬಿಟ್ರೆ ಆರಾಮಾಗಿ ಕಟಿಂಗ್ ಹಾಕೊಂಡ್ಬಿಟ್ರೆ ತಿರುಗಿ ಇನ್ನೊಂದು ವರ್ಷ ಇರುತ್ತೆ. ನಾವು ಅದೇ ಥರ ಡೈಲಿ ಕಾಯಿ ಬಿಡಿಸ್ಕೊತಾ ಇರ್ಬೋದು. ಈಗ ನಾವು ಡೈಲಿ ಬಿಡಿಸ್ತೀವಿ ಸರ್ ಕಾಯಿ. ಈ ಕಡೆಯಿಂದ ಬಿಡ್ಸೋಕೆ ಆ ಕಡೆ ಆಗುತ್ತೆ. ಇವತ್ತು ಲೇಬರ್ ಬಂದಿದ್ದೀವಿ ಇನ್ನೂ 3 ಜನ. ಮಿನಿಮಮ್ ಏನಿದ್ರೆ 6 ಜನ 8 ಜನ ಲೇಬರ್ ಇರುತ್ತೆ. 3 ವರ್ಷಕ್ಕೆ ಪ್ರತಿದಿನ ದುಡ್ಡು ನೋಡ್ಬೋದು. ಡೈಲಿ ದುಡ್ಡೆ ಸರ್. ನಾವು ಡೈಲಿ ದುಡ್ಡೆ. ಹೋಗುತ್ತೆ. ಡೈಲಿ ಫೋನ್ಪೇ ಮಾಡ್ತಾರೆ. ಇಲ್ಲಾಂದ್ರೆ ನಾವು ನಮ್ಮ ಗಾಡಿ ಹೋಗ್ತೀನಲ್ಲ ಡೈಲಿ ಅವತ್ತಿಂದ ಪೇಮೆಂಟ್ ಕೊಟ್ಬಿಡ್ತಾರೆ. ನಾವು ಇಲ್ಲ ಸರ್ ನಾವು 15 ದಿವಸಕ್ಕೋ ವಾರಕ್ಕೆ ಒಂದ್ಸರಿ ಪೇಮೆಂಟ್ ಎತ್ಕೊಂಡ್ಬಿಡ್ತೀವಿ ನಾವು. ಬೆಳೆ ಬೆಳೆದ್ರೂ ಕೆಲವೊಂದು ವರ್ಷದ ಬೆಳೆ ಇರ್ತವೆ. 6 ತಿಂಗಳು 3 ತಿಂಗಳು ತರ ಕಾಯ್ಬೇಕು ದುಡ್ಡು ಬರಕ್ಕೆ ಸರ್. ಇದೊಂದ್ಸರಿ ಒಂದು 3 ತಿಂಗಳು 4 ತಿಂಗಳು ಸ್ಟಾರ್ಟ್ ಆಯ್ತು ಸರ್. 4 ತಿಂಗಳು ನಮ್ದಲ್ಲ ಅಂತ ನೋಡ್ಕೊಂಡ್ಬಿಡ್ಬೇಕು ನಾವು. ಯಾಕಂದ್ರೆ ನೋಡಿ ಈ ತರ ಬರೋ ಗಂಟ ಕಡಿಮೆ ದುಡ್ಡು. ಗಿಡ ಫುಲ್ ಚಪ್ರ ಕವರ್ ಆಯ್ತಂದ್ರೆ ಡೈಲಿ ದುಡ್ಡು ಸರ್. ಇದು ಡೈಲಿ ದುಡ್ಡು. ಈಗ ನೋಡಿ ಈಗ ಕಿತ್ತು 3 ದಿವಸ ಆಯ್ತು ಕಾಯಿ ಇದ್ರಲ್ಲೇ ನೋಡ್ತೀವಿ. ಅವಾಗ ಇನ್ನು 3 ದಿವಸಕ್ಕೆ ಇದು ಕಾಯಿ ರಿಕವರಿ ಆಗ್ತವೆ. ಈ ಥರ ನಾಟಿ ಮಾಡ್ಕೊಂಡು ಚಪ್ರ ಅವಶ್ಯಕವೇ ಹೋಗುತ್ತೆ. ಈ ಚಪ್ರಗಾದ್ಮೇಲೆ ನಾವೇನು ಕಟ್ಟಂಗಿಲ್ಲ ನೋಡಿ. ಅಂಬು ಅವಶ್ಯಕವೇ ಹೋಗ್ತಾ ಇರ್ತವೆ. ಈ ಕೆಳಗಡೆಯಿಂದ ಮ್ಯಾಲಕ್ಕೆ ಚಪ್ರಗೆ ಹೋಗೋ ಗಂಟ ನಾವು ಕಟ್ಕೊಬೇಕು ಗಿಡನ.
ಹ್ಞೂ ಮೇಲಕ್ಕೆ ಎತ್ತಿ ನೋಡಿ ಹಿಂಗೆ ಕೆಳಕ್ಕೆ ಯಾವನ ಬೀಳೋ ಅಂತ ಎತ್ತಿ ಹಿಂಗೆ ಮೇಲ್ಗಡೆ ನೋಡಿ ಸರ್ ಪ್ರತಿಯೊಂದು ನಮ್ಮು ಏನು ಮೂವಿಂಗ್ ಇದೆ ನೋಡಿ ನೋಡಿ ಸಖತ್ತಾಗಿದೆ ಸಕ್ಕತ್ತಾಗಿ ಹೋಗ್ತಾ ಇರುತ್ತೆ ಸರ್ ಅವು ಕೆಳಗಡೆ ಒಂದು ಬಂದಿಲ್ಲ ಎಲ್ಲ ಮೇಲ್ಗಡೆನೇ ಹೋಗ್ತದೆ ಹಾಂ ಎಲ್ಲ ಮೇಲ್ಗಡೆ ಹೋಗ್ತದೆ ಅಕಸ್ಮಾತ್ ಕೆಳಗಡೆ ಬಂದರೂ ನಾವು ಎತ್ತಾಕೊಂಬೋದು ನೋಡಿ ಈ ಥರ ಕೆಳಗಡೆ ಯಾವ್ದನ್ನು ಬಂದರೆ ಇದನ್ನ ಎತ್ತಿ ನೋಡಿ ಈ ಕೂಚಿದ ಮೇಲೆ ಗಿಡದ ಮೇಲೆ ಹಿಂಗೆ ಬಿಟ್ಬಿಟ್ರೆ ಅದು ಹಂಗೇ ಹೋಗ್ತಾ ಇರುತ್ತೆ. ಒಂದು ಎಕರೆ ಮಾಡ್ಕೊಂಬಿಟ್ರೆ ಸಾಕು ಸರ್ ಅವರು ಕಷ್ಟ ಏನು ಅನ್ನೋದು ಮನೆ ಸಂಸಾರ ಏನು ತೊಂದರೆ ಇಲ್ದಿರ ಮಾಡ್ಕೊಬೋದು. ಒಂದು ಎಕರೆ ಮಾಡ್ಕೊಬೋದು ಆರಾಮ. ಒಂದು ಎಕರೆ ಮಾಡ್ಕೊಂಡ್ರೆ ಸಾಕು ಸರ್. ಇದು ನೋಡು ನಮ್ಮದು 10 ಗುಂಟೆ ಬಯಲಿದು ಏನಿಲ್ಲ ಅಂದ್ರೆ 10 ಮೂಟೆ ಕಾಯಿ ಬರುತ್ತೆ. ಈಗ ಇನ್ನೊಂದು 6 ತಿಂಗಳು ಹೋಗ್ಬಿಟ್ಟು ವರ್ಷ ಆಯ್ತಾರೆ 10 ಮೂಟೆ ಕಾಯಿ ಬರುತ್ತೆ. 10 ರೂಪಾಯಿ ರೇಟ್ ಸಿಕ್ಕೋದು ಸಾಕು ಸರ್. 1 ಲಕ್ಷ ಆಗುತ್ತೆ ಒಂದು ದಿವಸಕ್ಕೆ. ಒಂದು ದಿವಸಕ್ಕೆ 1 ಲಕ್ಷ ಹೋಗುತ್ತೆ ಮಿನಿಮಮ್. 10 ರೂಪಾಯಿ ಮಿನಿಮಮ್. ಈಗ ಅದು ಹೇಳಿಲ್ಲ, ಈಗ ನೆನ್ನೆ ಹೇಳಿಲ್ಲ, ನೆನ್ನೆ 30 ರೂಪಾಯಿ ಇತ್ತು. 45 ರೂಪಾಯಿ ನೆನ್ನೆ ನಮ್ಮವೇ 10 ಮೂಟೆ ಕಳಿಸಿದ್ದೀನಿ ನಾನು. ಇವತ್ತು ನೋಡಿ, ಇವತ್ತು ಕೇಳ್ತಾ ಇದ್ದೀವಿ, ಇವತ್ತು ಲೇಬರ್ ಕಡಿಮೆ ಬಂದಿದ್ರು 3 ಮೂಟೆ ಕಳಿಸಿದ್ದೀನಿ ಈಗ. ಸಿಟಿ ಮಾರ್ಕೆಟ್ಗೆ ಡೈಲಿ ಗಾಡಿಗಳು ಇದ್ದಾವೆ ನಮ್ಮವ, ಹೋಗ್ತವೆ. 10 ಮೂಟೆ ಡೈಲಿ ನಾನೇ ಹೋಗ್ತೀನಿ. ಈ ಲೇಬರ್ ಬಂದು ಇವತ್ತು ಸ್ವಲ್ಪ ಗೊಬ್ಬರ ಹಾಕ್ಬೇಕಾಯ್ತು, ಅದರ ಕಾರಣದಿಂದ ನಾನು ಹೋಗೋಕ್ಕಾಗಿಲ್ಲ ಇವತ್ತು. ಹಾಗೆ ಬೇರೆ ಗಾಡಿಗೆ ಹಾಕಿ ಕಳಿಸಿದ್ದೀನಿ. ನಮ್ಮ ರೂಟಲ್ಲಿ 6 ಗಾಡಿ ಹೋಗುತ್ತೆ. 6 ಗಾಡಿ ಯಾವುದೋ ಒಂದು ಗಾಡಿಯಲ್ಲಿ ಹಾಕಿ ಕಳಿಸ್ಬಿಡ್ತೀರಿ. ಓಕೆ ಸರ್, ಆಯ್ತು. ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್. ರೈತರು ಕೇಳಿದ್ರೆ ಕೇಳಿ, ಅವ್ರೇನಾದ್ರು ರೈತರು ಯಾರೇ ಕೇಳಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿದ್ದೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಬನ್ನಿ, ಸಸಿ ಕೊಡ್ತೀನಿ. ಬೇಕಾದರೆ ನಮ್ಮ ಪಕ್ಕದ ನರ್ಸರಿಗಳಲ್ಲಿದ್ದಾವೆ. ಅಕಸ್ಮಾತ್ ಇಲ್ಲ ಅಂದ್ರೇನು ಯಾರಾದ್ರೂ ಇರೋರ ಹತ್ರ ನಾನು ಸಸಿ ಮಾಡಿ ಕೊಡಿಸ್ತೀನಿ. ಬೇಕಾದರೆ ಕಟಿಂಗ್ ಯಾರ ಪಕ್ಕ ತೋಟಗಳಾಗುತ್ತೆ ನಮ್ಗೆ ಬೇಕಂತ ಹೇಳ್ಬಿಟ್ಟು ನರ್ಸರಿಯವ್ರಿಗೆ ಅವ್ರಿಗೆ ಹೇಳ್ಬಿಟ್ರೆ ಅವ್ರು ಕಟಿಂಗ್ ಹಾಕೋ ತೋಟದಲ್ಲಿ ಹೋಗಿ ಕಡ್ಡಿ ಕಟ್ ಮಾಡ್ಕೊಂಡು ಕಸಿ ಮಾಡಿ ಕೊಡ್ತಾರೆ ಸರ್. ನಾನು ಮಾತ್ರ. ಸರಿ ಸರ್, ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.